ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸೂರ್ಯೋಪನಿಷತ್ತು ಎಂಬ ಪುಸ್ತಕದಿಂದ ಸೂರ್ಯೋಪಾಸನೆ ಎಂಬುದರ ಬಗ್ಗೆ ಓದಲಿದ್ದೇನೆ. ವಿದೇಶದ ಮಹಾನ್ ತತ್ವಜ್ಞಾನಿಯೊಬ್ಬರು ಪ್ರತಿನಿತ್ಯ ಬೆಟ್ಟವನ್ನೇರಿ ವಿಶಾಲವಾದಂತಹ ಆಕಾಶವನ್ನು ವೀಕ್ಷಿಸುತ್ತಿದ್ದರಂತೆ. ಪ್ರಪಂಚದ ಸತಿಸುತರ ಸ್ತುತಿ ನಿಂದೆಗಳನ್ನು ಮರೆತು ಪರಮಾನಂದ ಪಡುತ್ತಿದ್ರಂತೆ. ಒಬ್ಬ ನಗಣ್ಯ ಮನುಷ್ಯನ ಸ್ತುತಿ ನಿಂದೆಗಳನ್ನು ಕೇಳಿ ನಾವು ಸುವಿಶಾಲವಾದ ಜಗತ್ತನ್ನು ಮರೆಯಬಾರದು ಎಂಬುದು ಅವರ ದಿವ್ಯ ಸಂದೇಶವಾಗಿತ್ತಂತೆ. ಒಂದು ವೇಳೆ ಸತಿಸುತರು ಬಂಧು ಮಿತ್ರರು ಯಾರಾದರೂ ನಮಗೆ ಬೈದಾಗ ನಾವು ಸುಮ್ಮನಿದ್ರೆ ನಮ್ಮನ್ನು ಕರೆದು ಅವರು ಊಟಕ್ಕೆ ಹಾಕುತ್ತಾರೆ. ಮತ್ತಷ್ಟು ಬಯಸಿಕೊಂಡ್ರೆ ಹೋಳಿಗೆ ಊಟವೂ ಸಿಗಬಹುದು. ಹಾಗಲ್ಲದೆ ನಾವೇನಾದ್ರೂ ಅವರಿಗೆ ತಿರುಗಿ ಬೈದ್ಬಿಟ್ರೆ ತಂಗುಳನ್ನ ತಿನ್ನುವಂತಹ ಪ್ರಸಂಗವೂ ಬಂದ್ರೂ ಬರಬಹುದು. ನಿಮ್ಮ ಮನೆಯವರು ಮನೆಯಲ್ಲಿ ನಿಮ್ಮನ್ನು ಯಾವಾಗ್ಲೂ ಬೈಯುತ್ತಿದ್ರೆ ನೀವು ಮನೆಯಿಂದ ಹೊರಗೆ ಬರಬಹುದು ಅಥವಾ ನಿಮ್ಮ ಹೂದೋಟದಲ್ಲಿ ಹೋಗಿ ಹೂವುಗಳೊಂದಿಗೆ ನಗುತ್ತಲಿರಿ. ಆಗ ನಿಮ್ಮ ಮನೆಯವರು ಬಂದು ನಿಮ್ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುತ್ತಾರೆ, ನಗುತ್ತಾರೆ. ಹಾಗೆ ಮಾಡದೆ ಮನೆಯ ಒಳಗೆ ಇದ್ದು ಅವರೊಂದಿಗೆ ವಾದ ವಿವಾದ ಮಾಡುತ್ತಿದ್ರೆ ದೊಡ್ಡ ಜಗಳವಾಗುತ್ತದೆ. ಅವರಿಂದ ಬೈಗುಳವನ್ನು ತಿನ್ನಬೇಕಾಗುತ್ತದೆ. ಮಹಾನ್ ಗಾಯಕರಾದಂತಹ ಹರಿದಾಸರು ಕೂಡ ಯಾರೂ ಇಲ್ಲದಾಗ ನದಿಯ ದಡದಲ್ಲಿ ಕುಳಿತು ಎದೆ ತುಂಬಿ ಹಾಡಿ ಕೃಷ್ಣನನ್ನು ಒಲಿಸಿಕೊಂಡ್ರು, ಕುಣಿದರು. ನಮ್ಮ ಋಷಿ ಮುನಿಗಳು ಈ ವಿಶಾಲವಾದಂತಹ ವಿಶ್ವವನ್ನು ನೋಡಿ ಆನಂದಿಸುವುದೇ ನಮ್ಮ ಸಂದೇಶವೆಂದು ಸಾರಿದ್ರು. ಆದುದರಿಂದ ಸಮಸ್ತ ವಿಶ್ವವನ್ನೇ ಬೆಳಗುವಂತಹ ಹಾಗೂ ನಮ್ಮ ಬಾಳಿನ ಪರಮಾಶ್ರಯವಾಗಿರುವಂತಹ ಆ ಸೂರ್ಯನಾರಾಯಣನನ್ನು ಶ್ರದ್ಧಾ ಭಕ್ತಿಯಿಂದ ಸದಾ ಸ್ಮರಿಸುವುದೇ ಸೂರ್ಯೋಪಾಸನೆಯಾಗಿದೆ ಎಂಬುದನ್ನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಸೂರ್ಯೋಪನಿಷತ್ತು ಎಂಬ ಪುಸ್ತಕದಲ್ಲಿ ತಿಳಿಸಿರುವಂಥದ್ದು. ಧನ್ಯವಾದಗಳು.